ಇವತ್ತೊಬ್ಬಳ ದಿನ ಡೇಟು, ಇವತ್ತೊಬ್ಬಳ ದಿನ ಇಟಲಿಗೆ ಹೋಗೋದು, ಈ ಥರದ ಸಂಬಂಧಗಳು ಇಟ್ಕೊಂಡು ಅವರೆಲ್ಲ ಬೆಳೀತಾನೆ ಇದ್ದಾರೆ ದುಡ್ಡು ಕಾಸಲ್ಲಿ ಜೋರಾಗಿ. ಯಾವ ಮನುಷ್ಯ ಅವನು ಕ್ರಿಯೇಷನ್ಗೆ ಇನ್ವೆಸ್ಟ್ ಮಾಡಲ್ವೋ, ಅವ್ನ ಲೈಫಲ್ಲಿ ಕ್ರಿಯೇಟಿವ್ ಆಗಿರೋದಕ್ಕೆ ಏನನ್ನು ಕಟ್ಟೋದಕ್ಕೆ ಯೂಸ್ ಮಾಡಲ್ವೋ, ಸೇಮ್ ಎನರ್ಜಿನ ತೊಗೊಂಡೋಗಿ ಅವನು ಇಂಟಿಮೆಸಿ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತಾನೆ. ಅವರು ಫಿಸಿಕಲಿ ಒಂದಾಗೋದು ಕಮ್ಮಿನೇ ಇರ್ಬೋದು, ಬಟ್ ಅವರಲ್ಲೊಂದು ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ. ತಾವರೆ ಎಲೆ ಥರ ನೋಡಿ, ಯಾವತ್ತೂ ನೀರಲ್ಲೇ ಬದುಕುತ್ತೆ, ಆದರೆ ನೀರನ್ನು ಯಾವತ್ತೂ ಅಂಟಿಸ್ಕೊಳ್ಳಲ್ಲ. ಓ, ಹಣನ ಆಕರ್ಷಿಸೋದಕ್ಕೂ ಅನೈತಿಕ ಸಂಬಂಧಗಳಾಗ್ಬೋದು, ಗಂಡಾಗ್ಬೋದು ಹೆಣ್ಣಾಗ್ಬೋದು, ಅತಿಯಾದಂಥ ಕೆಲವೊಂದು ಸುಖ ಕೊಡುತ್ತೆ ಅಂತ ಮ್ಯಾಸ್ಟರ್ಬೇಷನ್ ಮುಳುಗಿ ಎದ್ದೊಳೋದು, ಅದು ಹೇಗೆ ಇದಕ್ಕೆ ಅಫೆಕ್ಟ್ ಆಗತ್ತೆ? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಈಗ ಎಷ್ಟೋ ಸರಿ ಅನಿಸ್ತಿರುತ್ತೆ, ಈಗ ಪೊಲಿಟಿಷಿಯನ್ಸು ಅಂದರೆ ಅವ್ರು ಇಷ್ಟಪಡೋ ರಾಜಕೀಯ ವ್ಯಕ್ತಿಗಳು, ಸಿನಿಮಾದವರು, ಕ್ರಿಕೆಟರ್ಸು, ಈ ಥರ ಫ್ಯಾನ್ಸಿಯಾಗಿ ಇವತ್ತೊಬ್ಬಳ ದಿನ ಡೇಟು, ಇವತ್ತೊಬ್ಬಳ ದಿನ ಇಟಲಿಗೆ ಹೋಗೋದು, ಮತ್ತು ತುಂಬ ಈ ಥರದ ಸಂಬಂಧಗಳು ಇಟ್ಕೊಂಡು ಅವರೆಲ್ಲ ಬೆಳೀತಾನೆ ಇದ್ದಾರೆ ದುಡ್ಡು ಕಾಸಲ್ಲಿ ಜೋರಾಗಿ ಎತ್ತರಕ್ಕೆ ಹೋಗ್ತಿರ್ತಾರಲ್ಲ. ನೋಡ್ದವ್ರಿಗೆಲ್ಲ ಅನ್ಸುತ್ತೆ ಅವರೇ ಹಂಗೆಲ್ಲ ಆರಾಮಾಗಿದ್ದಾರೆ, ನಮಗೇನು ಎಫೆಕ್ಟ್ ಆಗತ್ತೆ, ಇಲ್ಲಿ ಕೂತ್ಕೊಂಡು ಇವರೇನೋ ಹೇಳ್ತಿದ್ದಾರೆ ಅಂತ. ರೈಟ್. ಸೊ ಇದು ಒಂದು ಬ್ಯೂಟಿಫುಲ್ ಕ್ವಶನ್. ನಾನೊಂದು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ ಮನುಷ್ಯ ಈಗ ಈ ಇಂಟಿಮೆಸಿ ಎನರ್ಜಿ ಅನ್ನುವಂಥದ್ದು ಇಟ್ಸ್ ಅ ಕ್ರಿಯೇಟಿವ್ ಎನರ್ಜಿ, ಅವನು ಕ್ರಿಯೇಷನ್ಗೆ ಇನ್ವೆಸ್ಟ್ ಮಾಡಲ್ವೋ, ಅವ್ನ ಲೈಫಲ್ಲಿ ಕ್ರಿಯೇಟಿವ್ ಆಗಿರೋದಕ್ಕೆ ಏನನ್ನು ಕಟ್ಟೋದಕ್ಕೆ ಯೂಸ್ ಮಾಡಲ್ವೋ, ಸೇಮ್ ಎನರ್ಜಿನ ತೊಗೊಂಡೋಗಿ ಅವನು ಇಂಟಿಮೆಸಿ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತಾನೆ. ವಿಚ್ ಮೀನ್ಸ್ ಅವ್ನಿಗೆ ಅದೇ ಲೈಫಾಗಿ ಹೋಗಿರುತ್ತೆ, ಬಿಕಾಸ್ ಇಟ್ಸ್ ಅ ಕ್ರಿಯೇಷನ್ ಎನರ್ಜಿ. ಒಂದು ಲೈಫ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಇಟ್ ಆಲ್ಸೋ ಕ್ಯಾನ್ ಕ್ರಿಯೇಟ್ ಇಸ್ ಫೈನಾನ್ಷಿಯಲ್ ಲೈಫ್, ಇಟ್ ಆಲ್ಸೋ ಕ್ರಿಯೇಟ್ಸ್ ಸೊ ಇಸ್ ಪರ್ಸ್ನಲ್ ಲೈಫ್, ಬಿಸ್ನೆಸ್ ಲೈಫ್, ಎಷ್ಟೋ ವಿಷಯಗಳನ್ನ ಕ್ರಿಯೇಟ್ ಮಾಡ್ತೀವಿ. ನಮ್ಗೆ ಅನ್ಸುತ್ತೆ ಹೊರಗಡೆಯಿಂದ ಅವ್ನು ಮಾಡಿದ ಅವ್ನು ಚೆನ್ನಾಗಿದ್ದಾನೆ ಅಂತ ಹೇಳಿ. ದರ್ ಈಸ್ ಅ ಸೇಯಿಂಗ್ ಆಯ್ತಾ, ಒಂದು ಹೇಳ್ತಾರೆ ಮಾತು, ಸ್ಟಾಕ್ ಮಾರ್ಕೆಟ್ಗೆ ಬಂದ್ಮೇಲೆ ಒಂದು ಲಕ್ಷಾಧಿಪತಿ ಆಗ್ಬಿಟ್ಟ ಕಣಪ್ಪ ಅಂತ. ಓ ಹೌದಾ, ಅಷ್ಟೊಂದೆಲ್ಲ ದುಡ್ಡು ಮಾಡೋದನ್ನ? ಹೌದು, ಮೊದಲು ಏನೋ ಫುಲ್ ಎಲ್ಲ ದುಡ್ಡು ತುಂಬ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ ಅಂತ. ಇಲ್ಲ ಅವ್ನು ಬರಕ್ಕೆ ಮುಂಚೆ ಕೋಟ್ಯಾಧಿಪತಿ ಆಗಿದ್ದ ಅಂತ. ವಿಚ್ ಮೀನ್ಸ್ ಬಂದ್ಮೇಲೆ ಲಕ್ಷಾಧಿಪತಿ. ಸೊ ನಮಗೆ ಗೊತ್ತಿಲ್ಲ ಅಲ್ವಾ, ಅಂದ್ರೆ ಅವ್ರು ಏನು ಕಳ್ಕೊಂಡಿರ್ತಾರೆ ಒಳಗಡೆಯಿಂದ ನಮಗಂತೂ ಗೊತ್ತಿರೋದಿಲ್ಲ ಅದು. ಸೊ ಇದರ ಒಂದು ಲೈಫು ಇಷ್ಟೇನೆ ಅಂತ ಒಂದು ಮೂವಿ ಇದೆ, ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದು ಯಾವ ಜಾನರ್ಗೆ ಸಂಬಂಧಪಟ್ಟಿದೆ ಹೇಳಿ ಮೂವಿ? ಅದು ಡ್ರಾಮಾ, ಹುಡುಗಿರು ಅಲ್ಲ, ಡ್ರಾಮಾ, ರೊಮ್ಯಾನ್ಸ್, ಕಾಮಿಡಿ, ಈ ಜಾನರ್ಗೆ ಸಂಬಂಧಪಟ್ಟಿದ್ದು. ಬಟ್ ಐ ಟೆಲ್ ಯು ಟುಡೇ, ಇಟ್ಸ್ ಅ ವೆರಿ ಸ್ಪಿರಿಚುವಲ್ ಜಾನರ್ ಮೂವಿ. ಸ್ಪಿರಿಚುವಾಲಿಟಿ, ಲೈಫ್ ಇಷ್ಟೇನೆ, ದಿಗಂತ್. ಹಾ, ಸೊ ಅದು ಒಂಥರ ಸ್ಪಿರಿಚುವಲ್ ಮೂವಿ. ಯಾಕಂದ್ರೆ ಯಾರು ನೋಡದೇ ಇರೋ ಆ್ಯಂಗಲ್ ನಾನು ಹೇಳ್ತೀನಿ ಕೇಳಿ. ಅದರಲ್ಲಿ ಸತೀಶ್ ಅವರು ಮತ್ತು ದಿಗಂತ್ ಅವ್ರದ್ದು ಮೂವಿ ಅದು. ಅದರಲ್ಲಿ ಹೀರೋ ಕ್ಯಾರೆಕ್ಟರ್ ಮತ್ತು ಹೀರೋ ಫ್ರೆಂಡ್ ಅಂತ ಹೇಳ್ಬಿಟ್ಟು ಮಾತಾಡೋಣ. ಸೊ ಆ ಹೀರೋ ಏನಂತ ಹೇಳಿದ್ರೆ, ಅವ್ರ ಕ್ಯಾರೆಕ್ಟ್ರಲ್ಲಿ ಅವರು ಪ್ರತಿ ವಾರಕ್ಕೊಂದೊಂದು ಅಥವಾ ಪ್ರತಿ ವರ್ಷಕ್ಕೊಂದೊಂದು ಹುಡುಗಿನ ಲವ್ ಮಾಡ್ತಿರ್ತಾರೆ. ಸೊ ಅದಾದಮೇಲೆ ಒಂದ್ಸಲ ಸತೀಶ್ ಜೊತೆಗೆ, ನಿಮ್ಗೆ ನೆನಪಿದೆ ಅನ್ಕೋತೀನಿ ಈ ಸೀನು, ಕಾಫಿ ಶಾಪಲ್ಲಿ ಕೂತಿರ್ತಾರೆ, ಅದು ಇಂಟರ್ವ್ಯೂನಲ್ಲಿ ಇಂಟರ್ವ್ಯೂನಲ್ಲಿ ಕೂತಿರ್ತಾರೆ. ಅವಾಗೊಂದು ಮಾತು ಹೇಳ್ತಾರೆ, ನೀನೇನು ಪ್ರತಿ ಟೈಮ್ ಕೇಳಿದ್ರೂ ಎಲ್ಲನೂ ನೀನು ಹೊಸ ಲವ್ ಅಂತ ಹೇಳ್ತಿದೆಯಲ್ಲ, ಆ್ಯಕ್ಚುಲಿ ನಿನ್ನ ಹೃದಯ ಏನಾಗಿದೆ ಅಂದರೆ ಪಬ್ಲಿಕ್ ಶೌಚಾಲಯ ಆಗೋಗಿದೆ. ಬಂದವರೆಲ್ಲ ಗಲೀಜು ಮಾಡಿ ಹೋಗ್ತಾ ಇದ್ದಾರೆ. ಆದರೆ ನಿನಗಿದು ಇವತ್ತು ಗೊತ್ತಾಗ್ತಾ ಇಲ್ಲ, ಮುಂದೆ ಒಂದು ದಿನ ಬರುತ್ತೆ, ಅವತ್ತು ನಿನ್ನ ಹೃದಯನ ನಿನಗೆ ನೀನು ನೋಡಿಕೊಂಡ್ರೆ ನಿನಗೆಲ್ಲ ಗಲೀಜಾಗಿ ಕಾಣಿಸುತ್ತೆ ಹೊರತು ನಿನ್ನ ಬಗ್ಗೆ ನಿನಗೆ ಹೆಮ್ಮೆ ಬರಲ್ಲ ಅಂತ ಹೇಳಿ. ವಾಟ್ ಆ ಸ್ಪಿರಿಚುವಲ್ ಟಾಕ್ ಇಟ್ ಈಸ್. ಅಟ್ ದ ಸೇಮ್ ಟೈಮ್ ಸೀನ್ ನಂಬರ್ 2ನಲ್ಲಿ ಅವರು ಹೀರೋಯಿನನ್ನ, ಅಂದರೆ ನಿಜವಾಗ್ಲೂ ಪ್ರೀತಿಸುವಂಥ ಹುಡುಗಿನ ಮೀಟ್ ಮಾಡ್ತಾರೆ ದಿಗಂತ್. ಆ ಸಮಯದಲ್ಲಿ ಜೆನ್ಯೂನ್ ಆಗಿ ಪ್ರೀತಿಸುವಂಥ ಹುಡುಗಿ ಹೀರೋಯಿನ್. ಅವಾಗ ಇವರು ಮಾತಾಡಬೇಕಾದ್ರೆ ಅವ್ರ ಜೊತೆಗೆ ಒಂದು ಮಾತು ಹೇಳ್ತಾರೆ, ನಾನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ ಕಣೋ, ಹಾಗೆ ಎಲ್ಲ ಹೇಳಿದಾಗ ದಿಗಂತ್ ಅವ್ರು ಒಂದು ಮಾತು ಹೇಳ್ತಾರೆ, ನನಗೆ ಇದು ಯಾವುದೂ ಫ್ರೆಶ್ ಅಂತ ಅನ್ನಿಸ್ತಾ ಇಲ್ಲ, ಇದನ್ನು ಆಲ್ರೆಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಇವೆಲ್ಲವೂ ನನಗೆ ಯಾವತ್ತೂ ನಡೆದಿದೆ ಅಂತ ಅನ್ನಿಸ್ತಾ ಇದೆ, ಇದು ಯಾವುದೋ ನನಗೆ ಈ ಎಕ್ಸ್ಪೀರಿಯನ್ಸಸ್ಗಳೆಲ್ಲ ಹೊಸದಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇಲ್ಲ, ಇದು ಯಾವತ್ತೋ ಒಂದಿನ ನನ್ನ ಲೈಫಲ್ಲಿ ನಡೆದು ಹೋಗಿರುವಂಥ ಘಟನೆಗಳು ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ನಂಗೆ ಆ ಫ್ರೆಶ್ ಅನ್ನುವಂಥ ಫೀಲಿಂಗೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ ಅವರು. ನಾವು ಜಸ್ಟ್ ಇಮ್ಯಾಜಿನ್, ಸೇಮ್ ಥಿಂಗ್ ನಮ್ಮ ಲೈಫಲ್ಲಿ ಅದೇ ಆಗುವಂಥದ್ದು. ಅಂದರೆ ಆ ಮೂಮೆಂಟ್ ಇದೆಯಲ್ಲ, ದಟ್ಸ್ ಅ ಸ್ಪಿರಿಚುವಲ್ ಲೆಸನ್. ಅಂದರೆ ಆ ಮಲ್ಟಿಪಲ್ ಅಫೇರ್ಸ್ಗಳು ಅನ್ನುವಂಥದ್ದು ಅವರ ಲೈಫಲ್ಲಿ ಬಂದು ಹೋಗಿ ಗಲೀಜು ಮಾಡುವಂಥದ್ದು, ಪಬ್ಲಿಕ್ ಶೌಚಾಲಯ. ಸೊ ಆದರೆ ಆ ಕ್ಷಣದಲ್ಲಿ ಗೊತ್ತಾಗಲ್ಲ, ಯಾವತ್ತೋ ಒಂದು ದಿವಸ ಅವರು ಹಿಂದೆ ತಿರುಗಿ ನೋಡ್ತಾರಲ್ವಾ. ಅದಕ್ಕೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ ನಮ್ಮ ಪ್ರೋಗ್ರಾಮ್ಸಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಲೈಫಲ್ವೇ ಬದುಕಲ್ಲಿ ಒಂದು ದಿವಸ ಒಂಟಿತನ ಅಂತ ಬರುತ್ತೆ. ಅವನು ಒಂಟಿಯಾಗೋದು ನೋಡಿ, ಒಂಟಿತನ, ಏಕಾಂತ ಎರಡೂ ಜಾಗದಲ್ಲಿ ಒಬ್ಬನೇ ಇರ್ತಾನೆ. ಹೌದಾ? ಒಂಟಿತನ ಅನ್ನೋಂಥದ್ದು ಪೇನ್ಫುಲ್ ಆಗಿರುವಂಥದ್ದು, ನಾವು ಒಂಟಿ ಆಗ್ಬಿಟ್ಟೆ ಅನ್ಕೋತಾನೆ. ಆದರೆ ಏಕಾಂತ ಅನ್ನುವಂಥದ್ದು ಸುಖ, ಅಂದರೆ ಆರಾಮಾಗಿರುವಂಥದ್ದು, ಅಂದರೆ ಒಬ್ಬನೇ ಪ್ರಶಾಂತವಾಗಿದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ.
ಆ ಕ್ಷಣದಲ್ಲಿ ಪ್ರತಿಯೊಬ್ಬರು ಅವ್ರ ಲೈಫನ್ನ ರಿವೈಂಡ್ ಮಾಡ್ಕೊಂಡು ನೋಡ್ತಾರೆ. ಇದೆಲ್ಲರ ಲೈಫ್ಗೂ ಬಂದೇ ಬರುತ್ತೆ. ಅವನ ಲೈಫನ್ನ ಅವನು ರಿವೈಂಡ್ ಮಾಡ್ಕೊಂಡು ನೋಡಿದಾಗ, ನಂದ ಲೈಫ್ ಇದು, ನಾನಿಷ್ಟು ಕೆಟ್ಟದಾಗ ಬದುಕಿದ್ದೀನ ಅಂತ ಅವನು ಅನ್ಸಿದ್ರೆ, ಬಹುಶಃ ಅವನು ಅದೇ ಥರ ಪಬ್ಲಿಕ್ ಟಾಯ್ಲೆಟ್ ಮಾಡ್ಕೊಂಡಿದ್ದಾನೆ ಅವನ ಜೀವನನ. ಇನ್ ಕೇಸ್ ಏನಾದ್ರೂ ವಾಟ್ ಅ ಬ್ಯೂಟಿಫುಲ್ ಲೈಫ್ ಐ ಲಿವ್ಡ್ ಅಂತ ಅವ್ನಿಗೆ ಅನ್ಸಿದ್ರೆ, ಅವ್ನು ನಿಜವಾಗ್ಲೂ ಅವನ ಆರ, ಅವನ ಲೆವೆಲ್ಲು, ಅವನ ರೀತಿ ನೀತಿ ಎಲ್ಲವನ್ನು ಕ್ಲೀನಾಗಿ ಇಟ್ಕೊಂಡಿರ್ತಾನೆ ಅಂತ. ನಮ್ಗೆ ಔಟ್ಸೈಡಿಂದ ಅನ್ಸುತ್ತೆ ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ ಅಂತೇಳಿ, ಆದರೆ ಒಳಗಡೆಯಿಂದ ಗೊತ್ತಿಲ್ಲ ಅವ್ರು ಏನಂತೇಳಿ. ಸೊ ಇದು ಯಾರದೇ ಲೈಫ್ಗಾದ್ರೂ ಅಷ್ಟೇನೆ, ಅನ್ನೆಸೆಸರಿ ಥಿಂಗ್ಸ್ಗಳಿಗೆ ಎಂಟರ್ ಆಗುವಂಥ ಎನರ್ಜಿ ಅನ್ನೆಸೆಸರಿ ವಿಷಯಗಳನ್ನೇ ಲೈಫಲ್ಲಿ ಯಾವಾಗಲೂ ತೊಗೊಂಡು ಬಂದು ನಿಲ್ಲಿಸುತ್ತೆ. ಆವಾಗ ಅನ್ನೆಸೆಸರಿ ವಿಷಯಗಳಿಗೆ ಒಬ್ಬ ಮನುಷ್ಯ ಆನ್ಸರ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಎರಡು ಸಂಬಂಧಗಳಲ್ಲಿ ಅಂದರೆ ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳಿ, ಅವರು ಫಿಸಿಕಲಿ ಒಂದಾಗೋದು ಕಮ್ಮಿನೇ ಇರ್ಬೋದು ಅಥವಾ ಒಂದಾಗ್ದೇನೆ ಇರ್ಬೋದು, ಬಟ್ ಅವರಲ್ಲೊಂದು ಎಮೋಷನಲ್ ಬಾಂಡಿಂಗ್ ಇರುತ್ತಲ್ಲ, ಅದು ಅತಿಯಾದರೂ ಕೂಡ ಶಾರೀರಿಕ ಲೆಕ್ಕನೇನ ಅದನ್ನು. ಬನ್ನಂಜೆ ಗೋವಿಂದಾಚಾರ್ಯರು ನನ್ನ ಒನ್ ಆಫ್ ದ ಗುರುಗಳು. ಅವರೊಂದು ಮಾತು ಹೇಳ್ತಾರೆ, ನಾವು ಯಾವಾಗ್ಲೂ ಹೇಗೆ ಬದುಕಬೇಕಂತ ಹೇಳಿದ್ರೆ, ತಾವರೆ ಎಲೆಯ ಥರ, ತಾವರೆ ಗಿಡ ಇರುತ್ತಲ್ಲ ಅದ್ರ ಎಲೆ ಥರ ನೋಡಿ, ಯಾವತ್ತೂ ನೀರಲ್ಲೇ ಬದುಕತ್ತೆ, ಆದರೆ ನೀರನ್ನು ಯಾವತ್ತೂ ಅಂಟಿಸ್ಕೊಳ್ಳಲ್ಲ ಅದು. ಸೇಮ್ ವೇ ನಮ್ಮ ಲೈಫಲ್ಲೂ ಅಷ್ಟೇನೆ, ನಾವು ಸಂಬಂಧಗಳೆಲ್ಲ ಬದುಕಬೇಕು, ಆ ಎಮೋಷನ್ಸ್ಗಳು ಎಲ್ಲರ ಜೊತೆಗೂ ಬೇಕು, ಆದರೆ ಯಾವತ್ತೂ ಅಂಟಿಸ್ಕೋಬಾರ್ದು. ದುಡ್ಡು, ನಾನೆಲ್ಲ ನನ್ನ ಹುಡುಗರಿಗೆ ಹೇಳ್ಕೊಡೋದು ಅದನ್ನ, ದುಡ್ಡು ಮಾಡೋದು ಹೆಂಗಂತಾನೆ ಹೇಳ್ಕೊಡ್ತೀನಿ ನನ್ನ ಕ್ಲಾಸಸ್ಸಲ್ಲಿ, ಆದರೆ ದುಡ್ಡು ಜೊತೆ ಅಟ್ಯಾಚ್ ಆಗಬೇಡಿ ಅಂತಲೂ ಹೇಳ್ತೀನಿ. ಯಾಕಂದರೆ ನಾಳೆ ಬೆಳಿಗ್ಗೆ ಭಗವಂತ ನಿನ್ನ ಟೈಮ್ ಆಯಿತು ಅಂದರೆ ಹೋಗ್ತಾ ಇರೋಂಗೆ ಇರ್ಬೇಕು ನಾವು. ಮತ್ತು ಆಮೇಲೆ ಈ ವ್ಯಾಮೋಹ ಇದಿರಬಾರ್ದು. ಬಿಕಾಸ್ ಆರ ಲೆವೆಲಲ್ಲಿ ಒಂದು ಎಮೋಷನಲ್ ಬಾಡಿ ಅಂತ ಇರುತ್ತೆ, ಅದು ಸೋಲ್ ಜೊತೆ ಮರ್ಜ್ ಆಗಲ್ಲ ಆಮೇಲಿಂದ. ಸೊ ಅವಾಗ ಅವ್ನು ನಂದು ದುಡ್ಡು ಅಂತಿರುತ್ತೆ. ನನ್ನ ಸ್ಟೂಡೆಂಟ್ಸ್ಗಳಿಗೂ ಹೇಳ್ಕೊಡೋದು ನಾನು ಅದನ್ನೇ, ನೋಡ್ರಪ್ಪ ದುಡ್ಡು ಮಾಡಿ, ಅದೇ ನಾನು ನಿಮ್ಗೆ ಹೇಳ್ಕೊಡೋಕ್ಕಿರೋದು. ದುಡ್ಡು ಹೆಂಗೆ ಕ್ರಿಯೇಟ್ ಮಾಡ್ಬೇಕಂತಾನೆ ಇರೋದು, ನಾನು ವೆಲ್ತ್ ಹೆಂಗೆ ಕ್ರಿಯೇಷನ್ ಮಾಡ್ಬೇಕಂತಾನೆ ನಾನು ನಿಮ್ಗೆ ಹೇಳ್ಕೊಡೋದು. ಆದರೆ ಅಟ್ ದ ಸೇಮ್ ಟೈಮ್ ದುಡ್ಡು ಮಾಡಿ ಅದ್ರ ಜೊತೆಗೆ ಇರಬೇಡಿ, ತಾವರೆ ಎಲೆ ಥರ ಅದ್ರ ಜೊತೆಗೆ ಬದುಕಿ. ಸಂಬಂಧಗಳು ಅಷ್ಟೇ, ಯಾವುದೇ ಎಮೋಷನ್ಸ್ಗಳು ಅಷ್ಟೇ. ನಾವು ಅನ್ಕೋತೀವಲ್ವಾ, ಅವರು ಬರೀ ಆ ಇಮೋಷನ್ಸ್ ಲೇಯರಲ್ಲಿ ಮಾತ್ರ ಇರ್ತಾರೆ, ಎಷ್ಟು ಪ್ಯೂರಿಟಿ ನಮ್ಮದು ಸಂಬಂಧ. ಓಕೆ, ಅಫ್ಕೋರ್ಸ್ ಇರ್ಬೋದು ಒಂದು ಹಂತದವ್ರಿಗೆ ಆ ಥರ ಗ್ರೇಟೆಸ್ಟ್ ಸಂಬಂಧಗಳಿರ್ಬೋದು, ಆದರೆ ಯಾವಾಗ ಅದು ಒಂದು ಲೆವೆಲನ್ನು ಮೀರುತ್ತಲ್ಲ, ಆವಾಗ ಅದು ಪ್ರಾಬ್ಲಮ್ಸನ್ನೇ ತರುವಂಥದ್ದು. ಅಂದರೆ ನಮ್ಮದಲ್ಲದೆ ಹೋಗಿರುವಂಥದ್ದು ಯಾವತ್ತೂ ನಮ್ಮದಲ್ಲ. ಬಿಕಾಸ್ ಈ ಬಾಡಿನೇ ನಾವು ಬಿಟ್ಟುಟ್ಟೋಗ್ತೀವಿ. ನಾವು ಎಷ್ಟು ವರ್ಷ ಎಲ್ಲ ಫುಲ್ಲು ಒಳ್ಳೆ ಪರ್ಫ್ಯೂಮ್ ಹಾಕಿ, ಒಳ್ಳೆ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿರ್ತೀವಿ ಬಾಡಿನ, ಅದನ್ನೇ ಬಿಟ್ಟುಟ್ಟೋಗ್ತೀವಿ. ಅಂಥದ್ರಲ್ಲಿ ಸೊ ಯಾರು ಯಾವ ವಿಷಯಕ್ಕೆ ಸಂಬಂಧ ಇರುತ್ತೆ. ಹಾಗಾಗಿ ಒಂದು ಉಪನಿಷತ್ತಲ್ಲಿ ಒಂದು ಮಾತಿದೆ, ನವಾಹರೆ ಪತಿ ಪ್ರಿಯಭವತಿ ಆತ್ಮನಸು ಕಾಮಾಯ ಪತಿ ಪ್ರಿಯಭವತಿ, ನವಾಹರೆ ಪತ್ನಿ ಪ್ರಿಯಭವತಿ ಆತ್ಮನಸು ಕಾಮಾಯ ಪತ್ನಿ ಪ್ರಿಯಭವತಿ, ನವಾಹರೆ ಪುತ್ರ ಪ್ರಿಯಭವತಿ ಆತ್ಮನಸು ಕಾಮಾಯ ಪುತ್ರ ಪ್ರಿಯಭವತಿ, ನವಾಹರೆ ವಿತ್ತ ಪ್ರಿಯಭವತಿ ಆತ್ಮನಸು ಕಾಮಾಯ ವಿತ್ತ ಪ್ರಿಯಭವತಿ ಅಂತ. ಅಂದರೆ ಈ ನವಾಹರೆ ಪತಿ ಪ್ರಿಯಭವತಿ, ಯಾರು ಗಂಡನನ್ನ ಗಂಡನಿಗಾಗಿ ಪ್ರೀತಿಸೋದಿಲ್ಲ, ಯಾರು ಹೆಂಡತಿಯನ್ನು ಹೆಂಡತಿಗಾಗಿ ಪ್ರೀತಿಸೋದಿಲ್ಲ, ಅವರಿಬ್ರು ಒಬ್ರಿಗೊಬ್ರಿಗೆ ಕೆಲ್ಸಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿಸ್ತಾರೆ ಅಷ್ಟೇ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಪುತ್ರ ಪ್ರಿಯಭವತಿ ಅಂದರೆ ಮಕ್ಕಳನ್ನ ಪ್ರೀತಿಸ್ತಾರೆ. ಮಕ್ಕಳನ್ನ ಯಾರು ಪ್ರೀತಿಸಲ್ಲ. ಮಕ್ಕಳು ನನ್ನ ಟೈಮಿಗೆ ಬರ್ತಾರೆ, ನನಗೆ ಮಗು ಆಗಿಲ್ಲ ಅನ್ನೋದೊಂದು ಇದನ್ನ ನೀಗಿಸಿದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿಸ್ತಾರೆ ಅಂತ. ಗಂಡ ಹೆಂಡತಿ ಮಕ್ಕಳು ಸೇರ್ಕೊಂಡು ವಿತ್ತ ಪ್ರಿಯಭವತಿ, ದುಡ್ಡನ್ನು ಪ್ರೀತಿಸ್ತಾರೆ ಅಂತ. ದುಡ್ಡನ್ನು ಯಾರು ಈ ದುಡ್ಡುಗೋಸ್ಕರ ಪ್ರೀತಿಸಲ್ಲ, ನನ್ನ ಟೈಮಿಗೆ ಬರುತ್ತೆ ಅಂತ ಪ್ರೀತಿಸ್ತಾರೆ ಅಂತೇಳಿ. ದ ಹೋಲ್ ವರ್ಲ್ಡ್ ಈಸ್ ಲೈಕ್ ದ್ಯಾಟ್. ಆದರೆ ಆ ಒಂದು ಅಟ್ಯಾಚ್ಮೆಂಟು, ಆ ಇಮಿಟೇಷನಲ್ ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳಿದ್ರೆ, ದೇ ವಿಲ್ ನಾಟ್ ಬಿ ಏಬಲ್ ಟು ಗ್ರೋ ಟು ದ ನೆಕ್ಸ್ಟ್ ಲೆವೆಲ್ ವಿತ್ ದೇರ್ ಸೋಲ್ ಲೆವೆಲ್. ಈಗ ಅಕ್ರಮ ಸಂಬಂಧಗಳು ತಪ್ಪು ಅಂತ ಗೊತ್ತು, ಅಥವಾ ಮ್ಯಾಸ್ಟರ್ಬೇಷನ್ ಅದು ಇದು ಬೇರೆ ಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ಳೋದು ಕೂಡ ತಪ್ಪು, ಪೋರ್ನ್ ಅಡಿಕ್ಷನ್ ತಪ್ಪು. ಆದರೆ ವಯಸ್ಸು, ಹಾರ್ಮೋನ್ ಬ್ಯಾಲೆನ್ಸು ಇನ್ಬ್ಯಾಲೆನ್ಸು ಏನೇನೋ ಬೇಕು ಅಂತ ಅನ್ಸುತ್ತೆ, ಮನಸ್ಸು ಚಂಚಲ, ಈಗ ಇದೆಲ್ಲ ಇಷ್ಟೊತ್ತು ತಪ್ಪು ಅಂತ ಗೊತ್ತಾಯಿತು. ಆದರೆ ಇದಕ್ಕೆ ಸಲ್ಯೂಷನ್ ಏನು? ಎಸ್, ಸೊ ನಾನು 3 ಸೊಲ್ಯೂಷನ್ ಹೇಳ್ತೀನಿ. ಸದ್ಗುರು ಅವರು ಒಂದು ಮಾತು ಹೇಳ್ತಾರೆ, ಬ್ಯೂಟಿಫುಲ್ ಮಾತದು. ಯುವರ್ ಇಂಟೆಲಿಜೆನ್ಸ್ ಈಸ್ ಹೈಜಾಕ್ಡ್ ಬೈ ಯುವರ್ ಹಾರ್ಮೋನ್ಸ್ ಅಂತ. ಸೊ ಹಾರ್ಮೋನ್ಸ್ ಲೆವೆಲಲ್ಲಿ ನೋಡುವಂಥವ್ರಿಗೆ ಇದು ಅರ್ಥ ಆಗಿಲ್ಲ, ಒಂದು ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ಕೇಳಿ. ಆ್ಯಂಡ್ ಯಾಕಂದರೆ ಅವ್ರ ಇಂಟೆಲಿಜೆನ್ಸ್ನ ಹಾರ್ಮೋನ್ಸ್ಗಳು ಹೈಜಾಕ್ ಮಾಡಿದ್ರೆ ಲೈಫ್ ಏನು ಉಳಿಯುತ್ತಿರೋದಿಲ್ಲ. ಹಾಗಾಗಿ ಇದಕ್ಕೆ ಒಂದು 3 ಟಿಪ್ಸ್ ಅನ್ನೋಕ್ಕಿಂತ 3 ಪ್ರಶ್ನೆಗಳನ್ನು ಅವರು ಕೇಳ್ಕೋಬೇಕು. ನಂಬರ್ 1, ಇನ್ಫ್ಯಾಕ್ಟ್ ಇದು ಒಂದು 20 ಕ್ವಶನ್ಸ್ ಇದೆ, ಅದನ್ನು sureshaiva.com/tools ಅಲ್ಲೂ ಡೌನ್ಲೋಡ್ ಮಾಡ್ಕೊಂಡು ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಬಟ್ ಒಂದು 3 ಕ್ವಶನ್ ಹೇಳ್ತೀನಿ. ಒಂದೇದು, ಯಾರೇ ಮೆಸೇಜಸ್ಗಳನ್ನು ಕಳಿಸ್ತಾ ಇದ್ರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಅದು ಇನ್ಸ್ಟಾಗ್ರಾಮ್ DM ಇಂದಿರ್ಬೋದು, ಎಲ್ಲಿಂದ ಒಂದು ಮೆಸೇಜಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ. ಆ ಮೆಸೇಜನ್ನು ಕಳಿಸ್ಬೇಕಾದ್ರೆ ಸೆಂಡ್ ಅಂತ ಒಂದು ಬಟನ್ ಇದೆ, ಹೌದಾ? ಕರೆಕ್ಟ್. ಆ ಸೆಂಡ್ ಒತ್ತಕ್ಕಿಂತ ಮುಂಚೆ ಜಸ್ಟ್ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಆಮ್ ಐ ಫೀಲಿಂಗ್ ಪ್ರೌಡ್
ಟು ಸೆಂಡ್ ದಿಸ್ ಮೆಸೇಜ್. ನಾನು ಇದನ್ನು ಕಳಿಸೋದಕ್ಕೆ ನನಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ ಮೆಸೇಜ್ ಅಂತ. ಇನ್ ಕೇಸ್ ನನಗೆ ನೋ ಅಂತ ಮನ್ಸು ಹೇಳ್ತಾ ಇದ್ರು ಮಾಡ್ತೀನಿ ಅಂದ್ರೆ ಮೃಗ ನೇಚರ್ ಆಗ್ಬಿಡುತ್ತದು. ಅದೇನಾದ್ರೂ ನೋ ನೀವು ಮಾಡ್ತಾರ ತಪ್ಪು ಅನ್ಸಿದ್ರೆ ಒಂದು ಕ್ಷಣ ನಿಂತ್ಕೊಂಡು ಯೋಚನೆ ಮಾಡಿ ಫ್ಯೂಚರ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಎಷ್ಟು ತೊಂದರೆಗಳಾಗತ್ತೆ ಅಂತ ಹೇಳಿ. ಆಮ್ ಐ ಫೀಲಿಂಗ್ ಪ್ರೌಡ್ ಟು ಸೆಂಡ್ ದಿಸ್ ಮೆಸೇಜ್? ಮತ್ತೆ ವಾಟ್ ಆಮ್ ಐ ಡೂಯಿಂಗ್ ರೈಟ್ ನೌ? ವಿಲ್ ಇಟ್ ಕ್ರಿಯೇಟ್ ಮೈ ಫ್ಯೂಚರ್ ಆರ್ ವಿಲ್ ಇಟ್ ಡೆಸ್ಟ್ರಾಯ್ ಮೈ ಫ್ಯೂಚರ್? ನನಗೆ ಏನು ಕ್ರಿಯೆ ಮಾಡ್ತಾ ಇದ್ದೀನಿ, ಏನು ಮಾಡಕ್ಕೆ ಹೊರಟಿದ್ದೀನಿ, ಇದು ನನ್ನ ಜೀವನನ ಕಟ್ಟುತ್ತಾ ಅಥವಾ ನನ್ನ ಜೀವನನ ನಾಶ ಮಾಡುತ್ತಾ ಅಂತ. ನನ್ನ ಜೀವನ ಕಟ್ಟುತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ ಹೋಗೋ ಕೆಲಸ ಮಾಡಿ. ನನ್ನ ಜೀವನನ ನಾಶ ಮಾಡುತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ ಒಂದೇ ಒಂದು ಪುಟ್ಟ ಹೆಜ್ಜೆನೂ ಸಹ ನಾವು ಇಡಕ್ಕೆ ಹೋಗ್ಬಾರ್ದು ಅದ್ರೊಳಗಡೆ. ಮೂರನೇ ಕ್ವಶನ್ ಏನಂದರೆ, ನಾನು ನಿಜವಾಗ್ಲೂ ಗೌರವಿಸ್ತಾ ಇರುವಂತಹ, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇರುವಂತಹ ಯಾವುದೇ ವ್ಯಕ್ತಿಯಿಂದ ನಾನು ಏನನ್ನಾದರೂ ಮರೆಮಾಚ್ತಾ ಇದ್ದೀನಾ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಾ, ಅದನ್ನ ಯೋಚನೆ ಮಾಡಿ. ನಾಳೆ ಗೊತ್ತಿಲ್ಲದೋಗಿರೋ ವ್ಯಕ್ತಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಏನು ಆಘಾತ ಆಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಅದೆಲ್ಲ ಆದಮೇಲಿಂದ ಈ ಮೆಸೇಜ್ನ ಸೆಂಡ್ ಮಾಡಬೇಕಾ ಅಥವಾ ರಿಲೇಷನ್ಶಿಪ್ಸ್ಗಳನ್ನ ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ ಅನ್ನೋಂಥದ್ದು ಅದು ಅವರವರ ಮೆಚುರಿಟಿ ಬಿಟ್ಟಿರೋದಾಗಿರುತ್ತೆ. ಸರಿ, ಈ ರಿಲೇಷನ್ಶಿಪ್ಸು ಇದು ಹೆಂಗೆ, ಇಂಟಿಮಸಿ ಹೆಂಗೆ ವೆಲ್ತ್ ಕನೆಕ್ಟ್ ಆಗಿದೆ ಎಲ್ಲನೂ ಮಾತಾಡಿದ್ವಿ. ಈಗ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ, ಹಣ ಉಳಿಸೋದು, ಹಣ ಸಂಪಾದನೆ ಮಾಡೋದು, ಈ ಥರದ ಫಿನಾನ್ಷಿಯಲ್ ವಿಚಾರವಾಗಿ ಒಂದು 3 ಟಿಪ್ಸ್ ಹೇಳ್ಬೋದಾ? ಟಿಪ್ ನಂಬರ್ 1 ಏನಂದರೆ, ನಿಮ್ಮ ಏನನ್ನು ನೀವು ಮಾನಿಟರ್ ಮಾಡಲ್ಲ ಅದನ್ನು ನೀವು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಏನನ್ನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅದನ್ನು ನೀವು ಉಳಿಸೋದಕ್ಕಾಗಲ್ಲ. ಮಾನಿಟರ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸ್ಪೆನ್ಸಸ್, ನೀವು ₹1 ಜಾಗದಲ್ಲಿ ₹10 ಖರ್ಚು ಮಾಡಿ, ಆದರೆ ಬರೀಬೇಕು. ಎಸ್, ಯಾವ ಮನುಷ್ಯನಿಗೆ ಬರೆಯೋ ಹ್ಯಾಬಿಟ್ ಇರುತ್ತಲ್ಲ ಅದು ಅವನ ಲೈಫನ್ನಲ್ಲಿ ಅವನ ಎಲ್ಲಿಗೆ ಒಂದು ದುಡ್ಡು ಹೋಗ್ತಾ ಇದೆ ಅನ್ನೋಂಥದ್ದು ಬರುತ್ತೆ. ಆ್ಯಂಡ್ ಆಲ್ಸೋ ಕನೆಕ್ಟಿಂಗ್ ಬ್ಯಾಕ್ ಟು ದ ಸೇಮ್ ಸಬ್ಜೆಕ್ಟ್, ಅದು ಅವನಿಗೆ ಗೊತ್ತಾಗುತ್ತೆ ನಾನು ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ದಿಸ್ ಎಕ್ಸ್ಪೆನ್ಸಸ್ ಟ್ರ್ಯಾಕಿಂಗ್ ₹1 ಆಗಿರಲಿ ₹10 ಆಗಿರಲಿ ಬರೀಬೇಕು. ಹಾಗಾಗಿ ಒಂದು ಮಾತಿದೆ, ತಿಪ್ಪೆಗೆ ಹಾಕಿದ್ರು ತಪ್ಪದೆ ಲೆಕ್ಕ ಇಡು ಅಂತ. ತಿಪ್ಪೆಗೆ ಹಾಕಿದ್ರು ತಪ್ಪದೆ ಲೆಕ್ಕ ಇಡು. ಸೊ ನೀವೆಲ್ಲಾದರೂ ಹಾಕಿ, ಬಟ್ ನಿಮ್ಗೆ ಅದ್ರ ಲೆಕ್ಕ ಗೊತ್ತಿರಬೇಕು. ದಿಸ್ ಇಸ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್, ಸ್ಟೆಪ್ ನಂಬರ್ 1 ಅಥವಾ ಸೊ ಟಿಪ್ ನಂಬರ್ 1. ಟಿಪ್ ನಂಬರ್ 2, ದರ್ ಈಸ್ ಅ ಫಾರ್ಮುಲಾ ಕಾಲ್ಡ್ 10-20-30-40 ರೂಲ್ ಅಂತ. ನೀವು ಏನನ್ನ ಸಂಪಾದನೆ ಮಾಡ್ತೀರಿ 10% ದಟ್ ಶುಡ್ ಗೋ ಟು ದಟ್ ಶುಡ್ ಗೋ ಬ್ಯಾಕ್ ಟು ಚಾರಿಟಿ. 10% ದಾನ ಮಾಡಲೇಬೇಕು. ನಾನು 100 ವಿಡಿಯೋದಲ್ಲಿ ಹೇಳಿದ್ರು, ಇದನ್ನು ಹೇಳಿರ್ತೀವಿ, ದಾನದಲ್ಲಿ ಅಂತಹ ಪವರ್ ಇದೆ. 20% ಯಾವಾಗಲೂ ನಿಮ್ಮ EMIಸ್ಗಳಿರುತ್ತಲ್ಲ ಅದು ಯಾವಾಗಲೂ 20-25% ಮೇಲೆ ಹೋಗ್ಬಾರ್ದು. 30% ಏನಿದೆ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಅಪ್ಗ್ರೇಡೇಷನು, ಇವುಗಳ ಮೇಲೆ ಹೋಗಬೇಕು, ನಿಮ್ಮ ಗ್ರಾಸರೀಸು ಇವೆಲ್ಲ. ಇನ್ ಕೇಸ್ ಇನ್ನು ಉಳಿದಂಥ 40% ಏನಿದೆ ದಟ್ ಶುಡ್ ಗೋ ಫಾರ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಫ್ಯೂಚರ್. ಬಟ್ ಏನಾಗುತ್ತೆ, ತುಂಬ ಜನಗಳು ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನಂದೆಲ್ಲ ಹಂಗೆ ಮಾಡಿದ್ರೆ ಎಲ್ಲ ಫುಲ್ EMIಗೆ ಹೋಗ್ತಾ ಇದ್ದೀವಿ, 10-20-30-40 ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡಲಿ ಅಂದರೆ, ಟು ಫೋಕಸ್ ಆನ್ ಯುವರ್ ಇನ್ಕಮ್ ಜನರೇಷನ್. ಓಕೆ, 30% ಲೈಫ್ ಸ್ಟೈಲ್, ಅವ್ರ ಗ್ರಾಸರೀಸ್, ಮನೆ ನಡೆಯೋದಕ್ಕೆ ಟೋಟಲ್. ಓಕೆ, ಅದು ಒಂದು ಸ್ವಲ್ಪ ಲಕ್ಸುರಿ. ಲಕ್ಸುರಿ ಅಂದರೆ ಬೇಸಿಕ್ ನೆಸೆಸಿಟಿನೂ ಆಗಿರ್ಬೋದು. ನಂಬರ್ 3, ಫಸ್ಟ್ ವೀಕ್ ರೂಲ್ ಅಂತ. ಎಲ್ಲರೂ ಏನು ಅನ್ಕೋತಾರೆ, ನನಗೆ ಸ್ಯಾಲ್ರಿ ಬಂದ ಮೇಲಿಂದ 20ನೇ ತಾರೀಕು ನಾನೆಲ್ಲ ಸೇವ್ ಮಾಡ್ತೀನಿ ಅಂತ ಅನ್ಕೋತಾರೆ. ಡೆಫಿನೆಟ್ಲಿ ಅವ್ರು ಯಾವತ್ತೂ ಅವ್ರ ಜನ್ಮದಲ್ಲಿ ಸೇವ್ ಮಾಡಲ್ಲ. ಹಂಗೆ ಮಾಡೋಕೆ ಹೋಯ್ತು ಅಂದರೆ, ಈಗ ಒಬ್ಬಂಗೆ 1 ಲಕ್ಷ ಸಂಬಳ ಬಂದರೆ ಅವ್ನು ತಿಂಗಳು ಎಂಡ್ ಆಗೋಷ್ಟೊತ್ತಿಗೆ ಕ್ರೆಡಿಟ್ ಕಾರ್ಡೇ ಯೂಸ್ ಮಾಡೋದು ಅವ್ನು. ಯಾಕೆ ಹೇಳಿ? ಬಿಕಾಸ್ ಈಸ್ ನಾಟ್ ಫಿನಾನ್ಷಿಯಲಿ ಇಂಟೆಲಿಜೆಂಟ್ ಅಂತಲ್ಲ, ಈಸ್ ನಾಟ್ ಫಿನಾನ್ಷಿಯಲಿ ಡಿಸಿಪ್ಲಿನ್ಡ್. ದಟ್ ಇಸ್ ಅ ಪ್ರಾಬ್ಲಮ್. ಹಾಗಾಗಿ ಅವ್ನು ಏನು ಮಾಡ್ಬೇಕಂತ ಹೇಳಿದ್ರೆ, ಯಾವಾಗ್ಲೂ ಫಸ್ಟ್ ವೀಕ್ ರೂಲ್. ಸ್ಯಾಲ್ರಿ ಬರುತ್ತಾ ಅಥವಾ ಇನ್ಕಮ್ ಬರುತ್ತಾ, ಆ ಇನ್ಕಮ್ ಬಂದ ತಕ್ಷಣನೇ ಅವ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದಾನೆ ರಪ್ ಅಂತ ಆ ಫಂಡ್ಗೆ ಹಾಕ್ಬಿಡ್ಬೇಕು ದುಡ್ಡನ್ನು ಫಸ್ಟ್ ವೀಕ್ ಒಳಗಡೆನೆ. ಉಳಿದಂಥ ದುಡ್ಡಲ್ಲಿ ಮಿಕ್ಕಿದವನ್ನೆಲ್ಲ ಮಾಡ್ಕೊಂಡು ಹೋದರೆ 100% ಅವನು ಫಿನಾನ್ಷಿಯಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಾಂದ್ರೆ ಅವನು ಇರಾಜಾದ್ರೆ ಉಳ್ಕೊಂಡ್ಬಿಟ್ಟಿರ್ತಾನೆ. ದಟ್ಸ್ ಕಾಲ್ಡ್ ಫಸ್ಟ್ ವೀಕ್ ರೂಲ್. ಅಲ್ಲ, ಇನ್ನೊಂದೇನು ಅಂದರೆ, ಇವಾಗ ನೀವು 10% ಚಾರಿಟಿ ಕೊಡಬೇಕು ಅಂತಂದ್ರೆ, ಈಗ ₹100 ಬಂದಾಗ ₹10 ಕೊಡೋದು ಅದೊಂಥರ. ಈಗ ಯಾರೋ ಒಬ್ರು ಒಂದು ಕೋಟಿ ರೂಪಾಯಿ ದುಡಿತಿದ್ದಾರೆ ತಿಂಗಳಿಗೆ, ಅವ್ರು 10 ಲಕ್ಷ ನಿಜವಾಗ್ಲೂ ಎತ್ಕೊಂಡೋಗಿ ದಾನ ಮಾಡಕ್ಕೆ ಅವ್ರಿಗೆ ಮಾಡಲೇಬೇಕು. ನಾವು ಅದನ್ನೇ ಹೇಳೋದು. ₹1 ಈಗ ₹10 ದುಡ್ದಾಗ ₹1 ಹೊಟ್ಟೆ ಉರಿಯಲ್ಲ. 1,000 ದುಡ್ದಾಗ್ಲೂ ₹100 ಕೊಡೋ ಹೊಟ್ಟೆ ಉರಿಯಲ್ಲ. 1 ಲಕ್ಷ ದುಡ್ದಾಗ್ಲೂ ಒಂದು ಹೆಂಗೋ ಕೊಟ್ಬಿಡ್ತಾರೆ. 10 ಲಕ್ಷ ದುಡ್ದಾಗ್ಲೂ ದಮ್ ಕೊಟ್ಬಿಡ್ತಾರೆ. 1 ಕೋಟಿ ದುಡ್ದಾಗ ಅವ್ರಿಗಿರೋದು 10 ಲಕ್ಷ ಕೊಡ್ಬೇಕಾದ್ರೆ ಹೊಟ್ಟೆ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನ ಹೇಳೋದು, ಮಾಡಬೇಡಿ. ನಿಮ್ಗೆ 1 ಕೋಟಿ ಮಾಡಬಾರ್ದಾ, ಹೊಟ್ಟೆ ಉರ್ಕೋಬಾರ್ದು ಅಂತ ನಾನು ಹೇಳ್ತಾ ಇರೋದು. ಖುಷಿಯ ಕೊಡಿ. ನಿಮ್ಗೆ ನಾನು ಅವತ್ತು ವೆರಿ ಬಿಗಿನಿಂಗಲ್ಲಿ ಒಂದು ಎಪಿಸೋಡಲ್ಲಿ ಮಾತಾಡಿದ್ದು, 10% ನೀವು ದಾನ ಮಾಡಿದ್ರೆ 90% ಅಷ್ಟು ದುಡ್ಡು ನಿಮಗೋಸ್ಕರ ಭಾಳ ಕಷ್ಟ ಶುರು ಮಾಡುತ್ತೆ. ಅದು 100% ಸತ್ಯ. ಅದನ್ನು ಮಾಡಿ 100% ಐ ಟೆಲ್ ಯು, ಪೀಪಲ್ ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ಇಫ್ ದೆ ಡೊನೇಟ್.
ಯಾಕಂದ್ರೆ ಭಗವಂತ 2 ಕೈಗಳನ್ನ ಕೊಟ್ಟಿರೋದು, ಒಂದನ್ನು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ, ಇನ್ನೊಂದನ್ನು ಬೇರೆಯವ್ರನ್ನ ಕಾಪಾಡೋಕ್ಕೆ. ಸೊ ಹಾಗಾಗಿ ದಯವಿಟ್ಟು ಅದನ್ನು ದಾನ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅಂಡ್ ಕರೆಕ್ಟಾಗಿ ಅಷ್ಟೇ ಮಾಡಿ, 10% ಸ್ಟಿಕ್ ಆಗಿ. ಸೊ ದಟ್ ಜಾಸ್ತಿ ಅತಿನೂ ಮಾಡಬೇಡಿ, ಕಮ್ಮಿನೂ ಮಾಡಬೇಡಿ. ಸ್ವದ್ರೋಹನೂ ಮಾಡ್ಕೋಬೇಡಿ. ಅಂದರೆ ನೀವು ದುಡಿತಾ ಇರೋದು ನೀವು ಎಂಜಾಯ್ ಮಾಡೋಕ್ಕೂ ಬೇಕು, ಅಟ್ ದ ಸೇಮ್ ಟೈಮ್ ಬೇರೆಯವ್ರಿಗೂ ಅದಿರಬೇಕು. ತುಂಬಾ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ತುಂಬಾ ಸಿಂಪಲ್ ಆಗಿ ಅಂಡ್ ಎಲ್ಲದಕ್ಕಿಂತ ಖುಷಿ ಆಗಿದೆ ಅಂದ್ರೆ ತುಂಬಾ ಒಳ್ಳೆ ನೀಟಾಗಿ ಪಾಲಿಸ್ಡ್ ಆಗಿ ತುಂಬಾ ಚೆನ್ನಾಗಿ ಹೇಳಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾಸ್ಮೋಸ್. ಥ್ಯಾಂಕ್ ಯು.